ಒಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿ ತವರಿಗೆ ಹೋದ ಮೇಲೆ ನಾನು ಒಬ್ಬ ಬಡಪಾಯಿ. ಅವನವನ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಎಷ್ಟ ಕೊಂಡ ದಿನ ಆತು. ನಮ್ಮವ್ವ ಒಂದ್ ದಿವ್ಸರ ಹೋಗಿ ಆಕಿನ ಕರ್ಕೊಂಡ್ ಬಾರ್ಲಾ ಅಂತಾಳ. ಇಲ್ಲ, ನನ್ ಕಷ್ಟ ಆಕಿಗೆ ಏನ್ ಗೊತ್ತಾಗ್ಬೇಕು. ರಾಜಾ ರಾಜಾ ಅವ್ನು ಯಾಕೆ ಹಲಪ್ತೆ ಇಲ್ಲೇ ಕುಂತ ದೇವ್ ಕುಂತಂಗ ಕಾಣಿಸ್ವಲ್ಲ ನನ್ನ ಕಣ್ಣಿಗೆ. ಏನ್ ಮಾಡಕತ್ತಿಲ್ಲ ಅಲ್ಲಿ ಕುಂತು? ಕೊಡ್ಚಿಯಲ್ಲಿ ಹೆಲಿಕಾಪ್ಟರ್ ಅದನ್ನ ಸ್ಪೆಷಲ್ ಸರ್ವಿಸ್ ಮಾಡಕತ್ತೇನೆ. ಕಾಣಿಸ್ವಲ್ದ ಬೈಕ್ ತೊಳ್ಯಾಕತ್ತಿದ್ದ. ಬೈಕ್ ತೊಳ್ಯಾಕತ್ತೀಯ? ಅಲ್ಲಲ್ಲ, ಇವತ್ತ ಅಮಾಸ್ ಇಲ್ಲ ಹುಣ್ಣಿಮಿಲ್ಲ, ಅದ್ನ್ಯಾಕ ತೊಳ್ಯಾಕತ್ತಿ? ಎಲ್ಲರೂ ಹೊಂಟ್ಗಿಂಟೇನ್ ಮತ್ತ? 12 ಗಂಟೆಕ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಐತಿ. ಅದನ್ನ ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ 2 ಗಂಟೆಕ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು 3 ಗಂಟೆಕ ದಿಲ್ಲಿ ಫ್ಲೈಟ್ ಐತಿ. ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನ ಮಂತ್ರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಆಮೇಲೆ ಕೇಜ್ರಿವಾಲ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಇನ್ನು ಹಾಳ್ ಕೊಂಪಾಗ ಬಂದು ಮಕ್ಕೋತೇನೆ. ಸಾಕ? ಅಯ್ಯೋ, ನನ್ನ ಬಾಯ ಹೊಟ್ಟೆ ತುಂಬ್ಲಿ. ನಾ ಏನಾರ ಕೇಳಿದ್ರೆ ನೀ ಏನಾರ ಹೇಳ್ತೀಯಲ್ಲ, ತಲೆಗಿಲ್ ಕೆಟ್ಟೈತೆ ನಿನಗ. ಅಲ್ಲ, 20 ದಿವಸ ಆತ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ 1 ದಿವಸ ಆಕಿನ ಹೋಗಿ ಕರ್ಕೊಂಡ್ ಬರ್ಲಾ ಅಂತ ಹೇಳಿದೆ. ನೀನು ಹೇಳ್ತಿಲ್ಲ, ಅದ್ ಕಷ್ಟ ಏನನ್ನೋದು ನನಗ್ ಗೊತ್ತು, ನಿನ್ಗೇನು ಗೊತ್ತಾಗತ್ತಲ್ಲಿ. ಅಲ್ಲ ಜೋಕುಮಾರ, ಹೆಂಡತಿ ಕಡೆ ಹೋಗೈತಲ್ಲ ನನ್ ದ್ಯಾಸ, ಅದಕ್ಕ ನನ್ ಮೇಲೆ ಗುರ್ರ ಅಂತ ಬರಾಕತ್ತೇನ? ಮತ್ತ ಹೆಂಡತಿ ಮಕ್ಕಳ್ದಾಗಿಲ್ಲ ಅಂದ್ರ ರಾತ್ರಿ ನಿದ್ದೆನ ಬರುದಿಲ್ಲ. 20 ದಿವಸ ಆತ ಹಾಸಿಗೆಯಾಗ ಒಬ್ಬನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೊಳ್ಳಾಡೋದಾಗೈತಿ. ಹಂಗೇನಿಲ್ಬೇ ಪಾಪ, ನಿನಗೂ ವಯಸ್ಸಾಗೈತಿ. ಒಬ್ಬಕ್ಕೆ ಎಷ್ಟಂತ ನೀನು ಕೆಲಸ ಮಾಡ್ತಿ ಹೇಳ. ಅದಕ್ಕ ಇವತ್ತು ನಾನು ಹೋಗಿ ಆಕಿನ ಕರ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೇನಿ. ನೀನು ಲಗುಣ ಜಳಕಕ್ಕ ನೀರ್ ಕಾಸ, ನಾ ಲಗುಣ ಜಳಕ ಮಾಡಿ ಲಗುಣ ಬೀಗರ ಊರಿಗೆ ಹೋಗಿ ಲಗುಣ ನಿನ್ನ ಸಸಿ ಕರ್ಕೊಂಡು ಲಗುಣ ಬಂದ್ಬಿಡ್ತೇನೆ. ಅಲ್ಲ, ಹೆಂಡತಿ ಸರಿ ಹಿಡ್ಕೊಂಡು ಅಡ್ಡಾಡ್ಲಾರ್ದ ಬಹಳ ದಿವಸ ಆಗೈತಿ. ನಸ್ಕುನಿ ಅಂತ 20 ದಿನ ಹೆಂಡತಿ ಬಿಟ್ಟು ಹೋಗಿದ್ದಕ್ಕ ಇಷ್ಟು ಒದ್ದಾಡಕತ್ತಾನ. ನನ್ ಗಂಡ ನನ್ ಬಿಟ್ಟು ಹೋಗಿ 20 ವರ್ಷ ಆತ. ಪಾಪ ಅದೆಷ್ಟು ಒದ್ದಾಡಕತ್ತೈತಿ ಅವನು, ದೇವ್ರಿಗೆ ಗೊತ್ತ. ಯಾಕ ಬೇ ಮ್ಯಾಲ ಮಾಡ ನೋಡ್ಕೊಂಡು ಏನ ಗೊಯ್ ಗೊಯ್ ಅಂತಿದಿ? ಮ್ಯಾಲ ಏನಾರ ನಿನ್ನ ಪತಿದೇವ ಪ್ರತ್ಯಕ್ಷ ಆದ್ನ? ಹಂಗೆ ನಿಲ್ಬಿಡಲ್ಲ, ಮಳಿ ಮಾಡಾಗೈತಿ. ಲಗುನೆ ಹೋಗಿ ನಿನ್ ಹೆಂಡತಿನ ಕರ್ಕೊಂಡ್ ಬಂದ್ಬಿಡು. ಹೌದ್ ಬೇ, ನೀ ಹಂಗಾರ ಲಗುನ ಜಳಕ ನೀರ್ ಕಾಯಿಸ್ಬಿಡ, ನಾ ಲಗುನ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ. ನೀರ್ ಕಾದು ಬಹಳ ಹೊತ್ತಾಗೈತಿ, ಲಗುನೆ ಜಳಕ ಮಾಡಿ ಹೋಗು. ಆಯ್ತು ತಗೋ. ನಾವು ಬರ್ತೇನೆ ಹೊತ್ತ. ರಾಜ, ಏನ್ ಮಾಡಿ ಊಟಕ್ಕ? ಮುಳಗಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡೀನಿ, ಸ್ವಲ್ಪ ಉಂಡು. ಮುಳಗಾಯಿ ಪಲ್ಯ ಮಾಡಿಯಾ? ನೀನ ತಿನ್ನೋದನ್ನ. ನಾ ಇವತ್ತ ಬೀಗರೂರ್ ಹೊಂಟೇನಲ್ಲ, ನನಗಲ್ಲೇ ಸ್ಪೆಷಲ್ ಮಟನ್ ಊಟ ಇರ್ತೈತಿ, ನಾ ಅಲ್ಲೇ ಮಾಡ್ತೇನೆ. ಅಲ್ಲಲ್ಲ, ಬೀಗ್ರ ಮಟನ್ ತಂದು ಅಡಿಗೆ ಮಾಡಿಸ್ಕೊಡು ಮಟನ್ ನೀನ್ ಉಪವಾಸ ಇರ್ತೀನ? ಯವ್ವ, ನನಗ ಮಟನ್ ಊಟ ಅಂದ್ರೆ 1 ದಿವಸ ಅಲ್ಲ, 2 ದಿನ ಬೇಕಾದ್ರೂ ಉಪವಾಸ ಇರ್ತೇನೆ. ನೀ ಮಾಡ್ಕೊಡ್ತೇನೆ ಮತ್ತೆ? ನನಗದನ್ನ ನೋಡಿದ್ರೆ ವಾಂತಿ ಬರ್ತೈತಿ, ನಾ ಮಾಡ್ಕೊಡಕ್ ಒಲ್ಲಪ್ಪ. ನಮ್ ಮನ್ಯಾಗ ಚಿಕನ್ ಮಟನ್ ಸುದ್ದಿನ ತೆಗಿಬೇಡ ನೀನು. ಬಿಡು ಮತ್ತ, ನೀ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಿ? ನಾ ಅಲ್ಲೇ ಹೋಗಿ ಊಟ ಮಾಡ್ತೇನೆ. ಓಕೆ, ಬಾಯ್. ರಾಜ, ಇವತ್ತ ಲಗುನ ಕರ್ಕೊಂಡ್ ಬಂದ್ಬಿಡು, ಮತ್ತೆ 8 ದಿವಸ ಅಲ್ಲೇ ಇದ್ದಿದ್ದಿ ಮತ್ತ. ಇಲ್ಲ ಅಳ್ವೆ, ನಿನ್ನ ಅವನ ಇವತ್ತ ಕರ್ಕೊಂಡ್ ಬರ್ತಾನೆ. ನೀ ಮನಿ ಕಡೆ ಹುಷಾರ್ ನೋಡ. ನಾವು ಬರ್ತಾನೆ. ರೀ, ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ ಅರ್ಬಿಂಡಾಕ. ಅಲ್ಲೇ ನಾನ್ ಖಾಲಿ ಕುಂತ ನಿಲ್ಲೆ, ನೀರ್ ತುಂಬ್ಕೊಂಡ್ ಬಾ. ಅಯ್ಯೋ, ನನ್ ಗಂಡ ಶಾನೆ ಅಂತ ಇದೊಂದ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ. ಅಂದ್ರೆ ಇಷ್ಟು ಸುಳಿ ಮಗ ಅನ್ಕೊಂಡಿದ್ದೆ ನನ್ನ. ಅಯ್ಯೋ, ನಾ ಎಲ್ಲಿ ಹಂಗಂದಿರಿ? ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ನಿಮ್ ಕೈ ಏನ್ ಹರ್ಕೊಂಡ್ ಬೀಳ್ತೈತೇನ್ರಿ? ನೀ ಎದ್ದು ಹೋದ್ರ ನಿನ್ ಕಾಲೇನ ಹರ್ಕೊಂಡ್ ಬೀಳಲ್ಲ. ನೀರ ತುಂಬ್ಕೊಂಡ್ ಬಾ. ಅಯ್ಯ, ನಿಮಗ್ ಹೇಳದೊಂದ, ಈ ಗ್ವಾಡಿಗೆ ಹೇಳದೊಂದ. ನಾನೇ ತೊಗೊಂಡ್ಬರ್ತೀನಿ ತಗೋ. ಹೋಗ
ನೀ ಕುಂತಲ್ಲೇ ಹಾ ಮಾಡಿಸ್ಬೇಡ. ಓಹೋ ಬರ್ಬೇಕಳ ದೇವ್ರು, ನೀವು ಬಂದಿದ್ದು ಬ್ಯಾಸ್ಗಿ ಕಾಲದಾಗ ಮಳೆ ಬಂದಾಗ ಆತ್ ನೋಡ್ರಿ. ಆರಾಮದಿರಿ ಮಾಮಾರ? ಹಾ ಆರಾಮ, ನೀವ್ರಿ? ಆರಾಮದ ನೋಡ್ರಿ. ನೋಡ್ರಿ ಯಾವಕ್ಕ ಯಾವಕ್ಕ ನಿಮ್ ಮನಿಯವ್ರು ಬಂದಾರ, ಕಾಲ್ ತೊಳಕ್ ಒಂದ್ ಸರಿ ನೀರ್ ತಗೊಂಡ್ ಬಾ. ತಗೊಂಡ್ ಬಂದೆ. ಮಾಮಾರ ಇನ್ನ ಗಿಲಾ ಮಾಡ್ಸಲ್ಲನ್ರಿ ಇದನ್ನ? ಇಲ್ರಿ, ಅವ್ ಗೌಂಡಿನ ಬರೋಲ್ಲ. ಹೌದ್ರಿ? ಗೊಂಡಿಗಳು ಸಿಗೋದ ಬಹಳ ಕಷ್ಟ ಐತಿ ಬಿಡ್ರಿ ಸರ್ ಈಗ. ಅಯ್ಯೋ ಭಾರಿ ತ್ರಾಸ್ರಿ ಅವನು. ನೀರ್ ತಗೋರಿ. ಹೆಂಡ್ತಿ 20 ದಿನದಾಗ ಅಂದ್ರ ಸಬಿನಾ ಪುಡಿ ಹಾಕಿ ತಿಕ್ಕಿ ತೊಳೆದ ತಾಮ್ರದ ಹಂಡೆದಾಗ ತಳ ತಳ ಹೊಳಿತಿತ್ತಲ್ಲ ನನ್ ಬಂಗಾರ ಗಿಂಡಿ, ಇಲ್ಲ ಹಿಡಿದು ಲಚ ಲಚ ಮುತ್ ಕೊಟ್ಟಿಲ್ಲೇನ? ರೀ ಆಮೇಲೆ ಕೊಡಿರಂತ ಮೊದಲು ಕಾಲ್ ತೊಳ್ಕೊಂಡ್ ಒಳಕ್ ಬರ್ರಿ. ಹೌದಾ, ಐತೆ 20 ದಿನದ ಸೇಡ್ ಒಂದ ದಿವಸದಾಗ ಹೀರ್ಕೊಂಡ್ಬಿಡ್ತೇನೆ. ಅಯ್ಯ ಮುಂಜಾನೆ ಅದ್ ಗ್ಯಾಸ್ ಅಲ್ಲಿ ಹೋದ್ರದಾಗ ಗೊತ್ತಾತ ನನಗೆ ಇವತ್ ನಮ್ಮ ಮಳಿ ಅಂದ್ರ ಬರ್ತಾರ ಅಂತೇಳಿ. ಅಟ್ರೊಳಗ ಬಂದಬಿಟ್ಟ ನೋಡಳಿ ಅಂದ್ರ. ಅವ್ರ ಆರಾಮ ಅದಾರ್ರಿ? ಆರಾಮದಾಳ್ರಿ, ಆಕಿಗೆ ಅವನೊಂದ್ ಗುಣಕಲ್ ಇದ್ದಂಗ ಅದಾವ. ದೇವಕ್ಕ ಹೋಗು, ಅಳಿಯಾರಿಗೆ ಮಂದಗ ಹಾಲ್ನಾಗ ಚಾ ಮಾಡ್ಕೊಡು ಹೋಗು. ಆತ್ ರೀ, ಒಳಕ್ ಬರ್ರಿ. ರೀ ಕೊಡ್ರಿ ತೆಂಗಿನಕಾಯಿ ಅದನ್ನ. ಚಾ ತಗೊಂಡ್ ಬರ್ತೀನಿ ಕುಂದ್ರಿ. ಒಂದ್ ಕೆಜಿ ಕುರಿ ಮಟನ್, 1 ಕೆಜಿ ಮಟನ್ ಪಲ್ಲೆ ತಗೊಂಡ್ ಬರ್ರಿ, ಅಡಿಗೆ ಮಾಡ್ತೀನಿ. ಚಲೋ ಆತ್ ನೋಡ. ಅಲ್ಲ, ಅಮಾಸಿ ಪೂಜೆಗೆ ಅಂತ ಸುಲದ ತೆಂಗಿನಕಾಯಿ, ಹಳೆಯಾನ್ ಪೂಜೆಗೆ ಎಡಿ ಆತ ನೋಡು. ನೀ ಮಿಕ್ಸರ್ಗೆ ಹಾಕಿ ಚಲೋ ತಂಗಿ ರುಬ್ಬಿಡ, ನಾ ಹಿಂಗ್ ಹೋಗಿ ಮಟನ್ ತಗೊಂಡ್ ಬರ್ತಾನೆ. ದೇವಕ್ಕ ಬೇ ತಗೋ ಇದನ್ನ, ಕೊಬ್ಬರಿ ತೆಗ್ದಿಡುವ, ಮಗ್ಗಿ ಮಟ್ಟಿ ಹೋಗಿ ಮಿಕ್ಸಿ ಇಸ್ಕೊಂಡ್ಬರ್ತೀನಿ. ಆತ್, ನಾ ತೆಗೆದಿಡ್ತೀನಿ, ನೀ ಹೋಗ್ ಬಾ. ಹಂಗ ಒಂದೆರಡು ತೆವ್ಯಾಗ ಟಮಾಟನ್ ಬಿಸಿ ಮಾಡ್ತೀರಾ ಇವ? ಆತ್ ಬೇ, ನಾ ಮಾಡಿಡ್ತೀನಿ. ನೀ ಜಲ್ದಿನ ಹೋಗಿ ಮಿಕ್ಸರ್ ತಗೊಂಡ್ ಬಂದ್ಬಿಡು. ನೀ ಮತ್ತೆಲ್ಲಾರ ಮಲ್ಲಮ್ಮ ಕೂಡ ಮಾತ್ ಹಚ್ಕೊಂಡ್ ಕುಂತಿಗಿಂತೀಯ? ಆಯ್ತವಾ, ಲಗುನ ಹೋಗಿ ಬರ್ತೀನಿ. ಬಿಡ್ರಿ, ಅವ್ವ ನೋಡ್ತಾಳ. ನೋಡ್ರಿ ಬಿಡು, ನಾವೇನ್ ಯಾರು ಮಾಡ್ಲಾರ್ದೇನ್ ಮಾಡಕತ್ತಿಲ್ಲ. ಯಾರು ಮಾಡ್ಲಾರ್ದೇನ್ ಮಾಡಾಕತ್ತಿಲ್ ಖರೆ, ಆದ್ರ ಮಾಡು ಜಾಗ ಇದಲ್ಲ. ಬಾ ಅಂದ್ರೆ ಕೊನೆಗ ಹೋಗುದು. ರೀ ಕರ್ದ ತಕ್ಷಣ ಬಂದ್ಬಿಡ್ಬೇಕನ ಈ ಮಠ ಮಧ್ಯಾಹ್ನದಾಗ, ಅದೆಲ್ಲ ರಾತ್ರಿ ಅಷ್ಟ ಚಂದ. ಅಲ್ಲ, 20 ದಿವಸ ಆತ, ನಾನ್ ನೋಡ್ಬೇಕಂತ ಒಂದ್ಸರಿನೂ ಅನಸ್ಲಿಲ್ಲ ನಿನಗ? ಅನಸ್ತಿತ್ತ, ಅದ್ಕ ನೋಡ್ತಿದ್ನಲ್ ವಿಡಿಯೋ ಕಾಲ್ದಾಗ. ವಿಡಿಯೋ ಕಾಲ್ನಾಗ ಏನ ರೊಮ್ಯಾನ್ಸ್ ಮಾಡಕ್ ಬರ್ತೈತೆ, ಮುದ್ದಾಡಕ್ ಬರ್ತೈತೆ. ಶಾಂತ, ಇದು ಚಲೋ ಹಾಕಿನ ರೇಷನ್ ಹಾಕಿ ಇದು? ಏ ಶಾಂತ ಹೋಗ. ಎಲ್ಲಿ ಬೇ ಶಾಂತ? ಹಿತ್ತಲ ಮನೆಗ ಅದಾವನೆ? ಇಲ್ಲಪ್ಪ, ಇಲ್ಲೇ ಬಾಜು ಮಲ್ಲಮ್ಮ ಕರ್ಮನಿಗೆ ಮಿಕ್ಸರ್ ತರ್ತೀನಿ ಅಂತ ಹೋಗಾಳ. ಹೌದಾ, ಸರಿ ತಗೋ. ಇದು ಮಟನ್ ಐತಿ, ಚಲೋ ತಂಗಿ ಅಡಿಗೆ ಮಾಡ. ಅಳೇಂದ್ರ ಏನಿದು ಅಕ್ಕಿ ಎಲ್ಲ ಆರ್ಸಕೋತಿದ್ರಿ? ಅವರ ಕಲ್ಲಾಗ ಹಾಕಿ ಬಿದ್ದಿದ್ರಿ. ಅವ ಅಂದ್ರ ಅಕ್ಕಿ ಕಲ್ಲಾಗ ಬಿದ್ದಿದ್ರಿ, ಕಲ್ಲ ಆರಿಸಿ ಕಲ್ಲಾಕತ್ತೀರಿ. ಹೌದಾ? ಅಲ್ವೇ ದೇವಕ್ಕ, ನಾನು ಅಳೇಂದ್ರ ಕರ್ಕೊಂಡ ಊರಾಗ ಹೋಗಿ ಬರ್ತೀನಿ. ನೀ ಸ್ವಲ್ಪ ಚಲೋ ತಂಗಿ ಅಡಿಗೆ ಮಾಡ. ಬರ್ರಿ ಅಳೇಂದ್ರ, ಹೋಳು. ಅವ್ರ ಹೋಗ್ರಿ. ಬರ್ರಿ ಬರ್ರಿ ಬರ್ರಿ. ನಾ ಹೋಗ್ಬರ್ತೇನೆ. ಯಪ್ಪ ಇವ್ರನ್ ಕರ್ಕೊಂಡು ಕುಡ್ದು ಗಿಡ್ದು ಬಂದ್ಗಿಂದ ಏನಿ ಅವ್ಗ ಹೇಳ್ತೀನಿ ನೋಡ್ ಮತ್ತ. ಇಲ್ಲ ಅಳಬೆ, ನಾವು ಕುಡಿಯಾಕ ಹೊಂಟಿಲ್ಲ. ಹಳ್ಯಾರಿಗೆ ನಮ್ ಗೊಂಜಾಳ ಹೊಲ ತೋರ್ಸಾಕ್ ಕರ್ಕೊಂಡ್ ಹೊಂಟನ. ಹೌದು. ಗೊತ್ತಾಯ್ತಾಳ ನನಗ್ ನಿಮ್ ಗೊಂಜಾಳ ಹೊಲದ ಬಗ್ಗೆ. ಹೋಗ್ ಬರ್ರಿ. ಯಾಕಿದ್ರಂಗಿಲ್ಲ ನೀನ್ ನೋಡೇ ವಿಷಯ ಇರತ್ತೆ, ಮತ್ತೆ ಕೊಡ್ಬಾರ್ದು. ಬರ್ರಿ ಬರ್ರಿ, ನೀವ್ ಮಾತಿ ಬಂದ ನಮ್ಮನ್ನ ಬಿಡಂಗಿಲ್ಲ. ಹೋಗ್ ಬರ್ರಿ. ಎಲ್ಲಿಗ್ ಪ್ರಯಾಣ? ಕರ್ಕೊಂಡು ಎಲ್ಲಿಲ್ಲ, ಹಳ್ಯಾರನ್ನ ಕರ್ಕೊಂಡ ನಮ್ಮ ಗೊಂಜಾಳ ಹೊಲ ತೋರ್ಸೋಣ ಅಂತ ಕರ್ಕೊಂಡ್ ಹೊಂಟನಿ. ಹೌದಲ್ರಿ?
ಹೌದ್ರಿ ಏನ್ರ ಹೌದ್ರೈತಿ ಸ್ವಲ್ಪ ಹೊಲ್ಮಟ ಹೋಗಿ ಗೊಂಜಾಳ ಹೋಗಿ ಬರಂಗಾರ ಲಗುನ ಬರಂಗಾರ ಹೋಗಿ ಅಡಿಗೆ ಮಾಡ್ತೀವಿ ಊಟ ಮಾಡ್ರಂತ. ಆಯ್ತು ಲಗುನ ಕೊಡು ಅಲ್ಲಿ ನಾ ಬಂದು ನಿಂತಿ ಎಷ್ಟೊತ್ತಿಲ್ಲಿ ಸ್ವಲ್ಪ ಪುರ್ಸ ತಿಳಿ ಮರ ದೇವ್ರ ಸ್ವಲ್ಪ ಸಮಾಧಾನ ಗಿಮಾಧಾನ ಹಾಕ್ಯಾನಿಲ್ಲ ನಿನಗ ಕೊಡೋಲೆ ಏನು ಪುಗುಸಟ್ಟಿ ಕೊಟ್ಟಂಗ್ ಮಾಡ್ತೀಯಲ್ಲ ಕೊಡ ನನಗ ಹಿಂದಾಡೆ ತಲಿ ಕೆಡ್ತಂದ್ರೆ ಇಲ್ಲಿ ಯುದ್ಧನ ನಡೀತಿದೆ. ಅಣ್ಣ ಇಂಥ ಜನ 1000 ಮಂದಿ ನೋಡ್ತೇನೆ ನಾ ಇಲ್ಲಿ ನೋಡಿ ನಡಿ. ನಾವು ಕುಡಿ ಮಠ ಅಷ್ಟ ನಿಮ್ ಹವ ಕುಡುದ ಮೇಲೆ ನಮ್ದ ಹವ. ನಡಿ ಗೊತ್ತೈತ್ ನಡಿ. ನಾವು ಮತ್ತೆ ಟೈಟ್ ಆಗಿ ಬರ್ತೇವೆ ಅವಾಗೈತೆ ನಿಮಗ ಒಬ್ಬೊಬ್ಬರಿಗೆ. ಅಮ್ಮಾರ ಪಾರ್ಸಲ್ ತಗೊಂಡ್ಬಿಡ್ರಿ ಆ ಕಡೆ ಹೊಲಕ್ ಹೋಗ್ಬಿಡೋಣಂತ. ಹಂಗಂತೀರಿ ನೀರಿ ಒಂದ್ ನಿಮಿಷ. ಊರಿಗೆ ಬಂದ ಹಳ್ಳಿಯ ಬಾರಿಗೆ ಬರಬೇಕ. ಮಂಜಣ್ಣ ಬಾರು ಇರಪ್ಪಣ್ಣ ಯಾವ್ದೇ ಹೊಸ ಗಿರಕ್ಕೆ ಬಂದಿಯಲ್ಲ. ಅವ್ರು ಬೇರೆ ಯಾರು ಅಲ್ಲೋ ನಮ್ಮ ಹಳೆ ಅಂದ್ರೆ ಹಳ್ಳನು ಕರ್ಕೊಂಡ ಬಂದೆ ಬಿಡಕ. ಅವ್ರು ಹಾಟ್ ಗಿಟ್ ಏನು ಕುಡಿಯಂಗಿಲ್ಲ, ಬರೀ ಬೀರ್ ಅಷ್ಟ. ಅವ್ರಿಗೆ ಒಂದ್ ಚಲೋ ಬೀರ ನನ್ ಮಾಮೂಲಿ ಐತಲ್ಲ ಅದು ಕೊಡ. ನಿಂದ ಹಾ ಇದು ನಿಮ್ಮ ಹಳೆ ಅಂತ ಹಾ ಅವ್ರಿಗೆ ಯಾಕೆ ಕೊಡೋದು? ಕೊಡ್ತೇನೆ. ಗ್ಲಾಸ್ ಲೈಟ್ ಎರಡು ಅಲ್ಲ ಹಾ ಎರಡು ರೊಕ್ಕ ಎಷ್ಟಾತ? 300 ರೂಪಾಯಿ ಕೊಡ್ರಿ. 300 ಕರೆಕ್ಟ್ ಅದ ಅವನು. ಬರ್ಲೆ ಹಾ ಬಾ ಇರ್ಕೋಣ ಬಾ. ಅಮ್ಮಾರ ಅಲ್ಲೇ ಕೂರೋಣಲ್ರಿ ಆ ಗಿಡಕ್ಕ. ಬರ್ರಿ ಸಾವಕಾಶ ಬರ್ರಿ ಹಿಂಗ. ಹಾ ನಡ್ರಿ ಬರ್ರಿ. ಚಲೋ ಐತ್ ಬಿಡ್ರಿ ಹತ್ತಿ. ಹತ್ತಿ ಏನ್ರಿ ಮಳಿ ಇಲ್ಲ ಏನಿಲ್ಲ. ನಮ್ಮಲ್ಲಿನೂ ಹಂಗಾಗ್ಯಾರ ಮಮ್ಮರ. ಹಾ ಮಳಿ ಇಲ್ಲಾರ್ಕೆಲ್ಲಾ ಪೀಕ್ ಒಣಗಿ ಹೋಗ್ಬಿಟ್ಟಾವ್. ಏನ್ ಮಾಡೋದ್ ಪಾಪ ಕರ್ಮ ಜಾಸ್ತಿ ಆಗ್ಬಿಟ್ಟಾವ್ರಿ ನಮ್ ಜಗತ್ತೊಳಗ. ಮಳಿ ಆಗ್ಬೇಕ್ ಬಿಡ್ರಿ. ಹಾ ಇಲ್ಲಿ ಕುಂದ್ರ ಬರ್ರಿ ನೆರಳಾಕ. ಇರ್ರಿ ಒಂದ್ ನಿಮಿಷ ಇರ್ರಿ. ಕುಂದ್ರ ಕುಂದ್ರ ನೀವು ಕುಂದ್ರ. ತೆಗಿರಿ ಮಾವ್ರ. ಹೆಣ ನೋಡಿದ್ರ ದುಃಖ ತಡಂಗಿಲ್ಲ, ಸೆರೆ ನೋಡಿದ್ರ ನಾವ್ ತಡಂಗಿಲ್ಲ. ಬಿಡು. ಹಾ ತೆಗಿರಿ. ಗ್ಲಾಸ್ ಯಾರು ತಂದ್ರ ತರ್ಬೇಕಿಲ್ಲ ನನಗ್ ಗ್ಲಾಸ್ ಬೇಡ್ರಿ. ನಾ ಹಂಗ ಹೊಡಿತೀನಿ. ಹಂಗಂದ್ರೆ ಚೇರ್ಸ್. ನಮಗ ನಿಮ್ ಊರಾಗ ಅವ ಶಂಭು ಅಂತಿದ್ನಲ್ರಿ, ಎಲ್ಲದಂದ್ರ ಊರಾಗ ಕಾಣಿಸವಲ್ಲ ಈಗ? ಯಾರಿ ಆ ಮೂಲಿಮನಿ ಶಂಭಲಿಂಗ ಅಜ್ಜಾರನ್ರಿ? ಅಜ್ಜಾರಲ್ರಿ, ನಮ್ ಹೊರಗೆ ನಾವ್ ಇದ್ನಲ್ರಿ. ನಾವ್ ಹೊಸದಾಗಿ ನಿಮ್ ಊರಿಗೆ ಬಂದಾಗ ಬೀಗ್ರ ಅಂತ ಹೇಳಿ ನನಗ್ ಮಸ್ಕಿರಿ ಮಾಡ್ತಿದ್ನಲ್ಲ ಅವಾರಿ. ಓ ಅವ ಮುದ್ಗಾರ್ ಶಂಬ್ಯ ನಿಮ್ಗತ್ತೆ ದಾಪ್ ಇದ್ನಲ್ರಿ? ಅವನ ನೋಡ್ರಿ, ಎಲ್ಲಿ ಕಾಣವಲ್ಲಲ್ರಿ ಅವ ಮ್ಯಾಲ್ರಿ ಅಂದ್ರ ಫಾರಿನಿಗೆ ಏನ್ರ ಹೋಗ್ಯಾನನ್ರಿ? ಮತ್ತೆ ಇಲ್ರಿ ಜಗತ್ತ ಬಿಟ್ಟೋಗ್ಯಾನ್ರಿ. ಮಾಮಾರ ಈಗರ ಕುಡಿಯಾಕತ್ತೀರಿ, ಆಗ್ಲೇ ಇರ್ತಾರ ನಿಮ್ಗ. ಕರೆಕ್ಟ್ ಆಗಿ ಹೇಳ್ರಿ ಎಲ್ಲಿ ಹೋಗ್ಯಾನ? ಅಂದ್ರ ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗ್ಯಾನ್ರಿ. ತೀರ್ಕೊಂಡಾನ, ಮೃತಪಟ್ಟಾನ, ಲಿಂಗದ ಒಳಗಾಗ್ಯಾನ, ಸತ್ತು ಹೋಗ್ಯಾನ. ನಮ್ಮ ಅತ್ಯಾಗ ಹೇಳ್ಬೇಕಂದ್ರ ಶಟದ್ ಹೋಗ್ಯಾನ. ಅಯ್ಯೋ ಪಾಪ. ಅಲ್ರಿ ಮಾವ್ರ ಎಂತ ಚಲೋ ಇದ್ದ, ಸಾಯುವಂತ ಏನಾಗಿತ್ತು ಅವಂಗ? ಕುಡ್ತಾ ಜಗ್ಗಿ ಕುಡಿತಿದ್ರಿ.
24 ತಾಸ್ ಯಾವಾಗ್ಲೂ ಟೈಟ್ ಆಗೇ ಇರ್ತಿದ್ದ. ಬೆಳಗಾ ಮುಂಜಾನೆ ಎದ್ದ ಎಲ್ಲಾರು ಚಾ ಕುಡಿದ್ರ ಇವ ಶರೆ ಕುಡಿತಿದ್ರಿ. ಹಂಗ ಕುಡ್ದು ಆರಾಮಿಲ್ದಂಗ ಆತ್ರಿ. ಲಿವರ ಕಿಡ್ನಿ ಎಲ್ಲಾ ಫೇಲ್ ಆಗಿ ಹೊಟ್ಟಾಗಿನ ಕರಳಿಗೆ ಬಾವು ಬಂದ ಕರಳಿಗೆಲ್ಲ ತೂತ್ ಬಿದ್ದಿತ್ರಿ. ದವಾಖಾನಿಗ್ ಹೋದ್ರ ಯಾವ ಡಾಕ್ಟ್ರು ಹಿಡಿಲಿಲ್ರಿ. ಕಡಿಕ್ ಮನ್ಯಾಗ ಬಂದ್ ಬಿದ್ದ ಒದ್ದಾಡಿ ಸತ್ರಿ. ಅಯ್ಯೋ ಪಾಪ, ಸಣ್ಣ ವಯಸ್ಸಲ್ರಿ, ಹಿಂಗ ಆಗ್ಬಾರ್ದಾಗಿತ್ರಿ. ಮದ್ವೆ ಆಗಿತ್ತಾನ ಇಲ್ರಿ ಒಂದು? ಎಲ್ಲಿ ಹಾಕತ್ರಿ? ಕನ್ಯಾ ಕೊಡಕ್ ಬಂದವ್ರೆಲ್ಲ ಕುಡುಕ ಅಂತ ಹೇಳಿ ವಾಪಸ್ ಹೋಗಿದ್ರಿ. ಪಾಪ ಅವ್ರ ಅಪ್ಪ ಈಗೂ ಗೊಳೋ ಅಂತಾರ್ರಿ. ಮಾಮರ ಬಾಳ್ ಬೇಜಾರಾತ್ರಿಪ್ಪ ನನ್ಗೆ ಈ ಸುದ್ದಿ ಕೇಳಿ. ನೀವ್ ಯಾಕೆ ಬೇಜಾರಾಕಿರಿ? ಅವ್ರವ್ರ ಪಾಪದ ಕರ್ಮ ಅವ್ರವ್ರ ಅನುಭವಿಸಿ ಹೋಗ್ತಾರ. ನೀವ್ ಕುಡೀರಿ. ಮಾಮರ ನಮ್ಮೂರಾಗು ಮೊನ್ನೆ ಒಂದ್ ಇಂತಾದ ಘಟನಾ ಆತ್ರಿ. ತುತು ಬ್ಯಾಡ್ರಿ ಅದು ಸುದ್ದಿ. ಏನ್ರಿ ಅಂತದು? ನಮ್ಮೂರಾಗ ಒಬ್ಬ ಬಸ್ಯ ಅಂತ ಹುಡುಗಿದ್ರಿ. ಹೆಚ್ಚು ಕಡಿಮೆ ನಮಗಿಂತ ಒಂದ್ 2-3 ವರ್ಷ ಸಣ್ಣವನ. ತಂದೆ ತಾಯಿಗೆ ಒಬ್ರ ಮಗಾರಿ. 10 ಎಕರೆ ಆಸ್ತಿರಿ ಅವ್ರದ. 2 ವರ್ಷ ಆಗಿತ್ರಿ ಲಗ್ನ ಆಗಿ. ಸಣ್ಣ ಮಕ್ಳದಾವ್ರಿ. ಹೆಣ್ಣು ಕೈ ತೊಳ್ಕೊಂಡು ಮುಟ್ಬೇಕು ಅಷ್ಟು ಚೆಲುವಿದಾಳ್ರಿ. ಇಷ್ಟೆಲ್ಲಾ ಇದ್ದು ಸುಳೆ ಮಗ ಮೊನ್ನೆ ಮಠ ಮಧ್ಯಾಹ್ನದಾಗ ಅವ್ರ ಹೊಲ್ದಾಗಿನ ಬೇರೆ ಗಿಡಕ್ಕೆ ಉರ್ಲ್ ಹಾಕೊಂಡ್ ಸಾಕು. ಅವನಿಗೇನಾಗಿತ್ರಿ? ದಾಡಿ ಉರ್ಲ್ ಹಾಕೊಳ್ಳೋ ಅಂತದ್ದು ಚಟ ಬಾಳ ಇದ್ವ್ರಿ. ವಿಪರೀತ ಶೆರೆ ಕುಡಿತಿದ್ದ, ಇಸ್ಪೇಟ್ ಆಡ್ತಿದ್ದ, ಓಸಿ ಆಡ್ತಿದ್ದ. ಮನ್ಯಾಗ ಚಂದನ್ ಹೇಳ್ತಿದ್ರು, ಹೊರಗ ಸ್ಟೇಪ್ನಿ ಮೇಂಟೈನ್ ಮಾಡಿದ್ದ. ಇವೆಲ್ಲಾ ಚಟ ಮಾಡಕ್ ರೊಕ್ಕ ಬೇಕಲ್ರಿ. ಇದ್ ಬಿದ್ದಿದ್ದೆಲ್ಲ ಆಸ್ತಿ ಮಾರಿ ರೊಕ್ಕ ಹಾಳು ಮಾಡಿದ. ಸಾಲದಕ್ಕ 100ಕ್ಕ 15 ರೂಪಾಯಿ ಬಡ್ಡಿ ಹಂಗ 20 ಲಕ್ಷ ಸಾಲ ತಗೊಂಡಿದ್ದ. ದುಡ್ಡಿಲ್ಲ. ಸಾಲ್ಗಾರ್ ಕೇಳ್ತಾರ, ದಿನಾನು ಮನಿಗ್ ಬಂದ್ ಕಾಟ ಕೊಡೋದಕ್ಕ ಊರ್ಲ ಕೊಡ್ ಸತ್ತ. ನಾವು ಎದಕ್ ಬೇಕ್ರಿ ಇವೆಲ್ಲ? ಚಂದಂಗ ದುಡ್ದ ಹೆಂಡತಿ ಮಕ್ಕಳು ಮುಂದಿಟ್ಕೊಂಡ ಜೀವನ ಮಾಡೋದು ಬಿಟ್ಟ ಕೆಟ್ಟ ಚಟಕ್ ಬಿದ್ದ ಬಂಗಾರದಂತ ಜೀವ ಕಳ್ಕೊಂಡಲ್ರಿ. ಹ್ಞೂರಿ ಮಾಮರ, ಪಾಪ ಅವ್ರ ಅವ್ವ ಅಪ್ಪ ಅವನ್ ಹೆಂಡತಿ ಗುಳು ಅಂತಾವ. ಆ ಮಕ್ಕಳು ನೋಡಿದ್ರ ಕಳ್ಳು ಹಿಚಕ್ದಂಗ ಆಕತ್ರಿಪ್ಪ ನನಗಂತ್ರು. ಅದಾರ ನೀವೆಲ್ಲ ಅಂತ ಚಟಕ್ ಬೀಳ್ಬೇಡ್ರಿ. ಅವೆಲ್ಲ ಜೀವಕ್ ಮಾರಕಾರಿ. ಮಾಮರ, ನನಗ ಇದೊಂದ್ ಚಟ ಬಿಟ್ರ ಬೇರೆ ಯಾವ ಚಟನೂ ಇಲ್ರಿಪ್ಪ. ನಾನ್ ಆತ ನನ್ನ ಮನಿ ಆತ. ಇವರೇನ್ ಸುಖದೇನ್ರಿ? ಇವು ಮನುಷ್ಯನ ಹಾಳು ಮಾಡೋದ್ರಿ. ಎಷ್ಟ್ ಮಾಡ್ಬೇಕು ಅಷ್ಟ ಮಾಡ್ಬೇಕ್ರಿ. ನಾವು ಇದ್ರ ಕೈಯಾಗ ಸಿಗಬಾರ್ದ, ಇವು ನಮ್ ಕೈಯಾಗ ಸಿಗ್ಬೇಕ್ರಿ. ಅವಾಗ ಕಂಟ್ರೋಲ್ ಒಳಗ ಇರ್ತೈತ್ರಿ. ಇಲ್ಲ ಅಂದ್ರ ಇದ್ರ ಬೆನ್ನ ಹತ್ತಿ ಸಿಕ್ಕಂಗ ಕುಡ್ದ ಓಡಿ ಬೀದಿ ಉಚ್ಚನಾಯಿಗತೆ ಒದರ್ಕೋತ ಓಡಾಡದಾಕತ್ರಿ. ಹೌದ್ ಮಾರ, ನೀವ್ ಹೇಳುದು ಕರೆ ಐತ್ರಿ. ನಮ್ಮೂರಾಗನು ಒಂದಿಸ್ ಮಂದಿ ಅದಾರ್ರಿ. ಅವನವನ ಹಗಲಿನ ಕುಡ್ದು ಓಣಿ ತುಂಬಾ ಹಾಲು ಕೋತ ಆಟಾಡ್ತಿರ್ತಾವ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಿಮ್ ಮಗಳ್ರಿ ಅಂಥ ದೇವದಾಸೆ. ಏನ್ ಕೇಳ್ರಿ? ಲಘು ಎಬ್ಸ್ರಿ. ಏನ್ ಕೇಳ್ರಿ? ಹಲೋ, ಹಾ ಹೇಳ. ಹಾ ಬರಾಗತ್ತೇವೆ, ಇಲ್ಲೇ ದಾರಾಗದೇವೆ. ಬಂದ್ ಹಾ ಆಯ್ತಾಯ್ತು. ಬರ್ರಿ ಊಟ ಕರಾಗತ್ತಾರ. ಲಘು ಮುಗಿಸ್ರಿ. ಸೌಕಾಶ್ರ ಮನ್ಯಾಗ ಒಟ್ಟ ಡೌಟ್ ಬರ್ಬಾರ್ದ್ರ ಕುಡ್ದಿದ್ದ. ಹೌದ್ರಿ, ಕೊಡ್ರಿ. ಏ ಅಪ್ಪ, ಬರ್ರಿ. ಬಾತ್ರಿ ಮನಿ ಬಾತ್ರಿ ಮರ ಇದ ನಿನ್ ಗೊಂಜಾಳ ಎಲ್ಲ ನೋಡಕ್ ಹೋಗಿದ್ದ. ನೀ ಮಳ್ ನಂಗ್ ಮನಿ ಬಿಟ್ಟು ಹೊಂಟಾಗ ಗೊತ್ತಿತ್ತು ನನ್ಗ ಸೆರೆ ಕೂಡ ಹೊಂಟಾನಂತೇಳಿ. ಬಾಯಿ ಮುಚ್ಚ. ರೋಡ್ನ್ಯಾಗ ನಿಂತು ಅದ್ರ ಬಾಟ್ನಿ ಯಾರು ಬಂದಾರ ನೋಡು. ಸುಮ್ಮ ಸರಳ
ಸರಳ ಊಟ ಹಚ್ಚನಿ ಹಳ್ಯಾರ ಮುಂದೆ ಕಿಮ್ಮತ್ ಕಳಿಬೇಡ ಸರಳ ಊಟಕ್ಕೆ ಹಚ್ಚ ಹೋಗ್ಬಾ ಒಳಗ ಅಡಿ ಅಂತ ಬರ್ರಿ ಬಕೆಟ್ನಾಗ ನೀರ್ ಅದಾವ ಕಾಲ್ ತಕೊಂಡ್ ಒಳಗ್ ಬರ್ರಿ ಊಟ ಮಾಡುವಂತ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲೋ ಸತ್ತಿದ್ದೀರಾ? ರೆಡಿ ಸರ್. ಸುದೀಪ್ ಸರ್, ನೀವು ಈ ಕಡೆಯಿಂದ ಬರ್ತಿರ್ತೀರಾ? ರಚಿತಾ ಮೇಡಮ್, ನೀವ್ ಈ ಕಡೆಯಿಂದ ಬರ್ತಿರ್ತೀರಾ? ಇನ್ನೇನಿಬ್ರು ಹಗ್ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲಿ ಮಧ್ಯದಲ್ಲಿ ನಿಮ್ಮ ಅಪ್ಪ ಹಿಡ್ಕೊಂಡ್ ಬಂದ್ಬಿಡ್ತಾನೆ. ರೆಡಿ ರೆಡಿ ಸರ್ ಏನ್ ಹಿಡ್ಕೊಂಡ್ ಬರ್ತಾರ ಸರ್? ಏ ಗನ್ ಹಿಡ್ಕೊಂಡ್ ಬರ್ತಾನಯ್ಯ. ರೆಡಿ ರೋಲ್ ರೋಲ್ ಪೊಸಿಷನ್ ರೆಡಿ ಸರ್ ಏಯ್ಯ. ನಮ್ ತಮ್ಮನ್ ನೋಡ್ರಿ ಏ ನಿನ್ ತಮ್ಮ ಏನ್ ಕಿಚ್ಚ ಸುದೀಪ? ಅಲ್ರಿ ಹುಲ್ಗೆಪ್ಪ. ಏ ಹುಲಿಗಪ್ಪನೋ ಹಲಿಗಪ್ಪನೋ ಹೆಸರು ಹೇಳಿದ ತಕ್ಷಣನೇ ಗೊತ್ತಾಗೋದಕ್ಕೆ ಅವನೇನ್ ಸೂಪರ್ ಸ್ಟಾರ ಇಲ್ಲ ರಾಜಕಾರಣಿನ? ಕ್ಲಿಯರ್ ಮಾಡಯ್ಯ. ರೆಡಿ ರೋಲ್ ರೋಲ್ ಪೊಸಿಷನ್. ಸರ್ ನನ್ ತಮ್ಮನ್ ಎಲ್ಲರೂ ನೋಡ್ರಿ ಏ ನೋಡಿಲ್ಲ ಅಯ್ಯ. ನಿನ್ ತಮ್ಮಂದ ಏನಾದ್ರು ಪೋರ್ಟ್ಫೋಲಿಯೋ ಇದೆಯಾ? ಅಂದ್ರ ರೀ ಫೋಟೋನಯ್ಯ. ಫೋಟೋ ಕಾಪಿ ಏನಾದ್ರು ಇದೆಯಾ? ಛಾಯಾಚಿತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಸತ್ತಿದಾನ ಬರ ಕೇಳಿ. ಸರ್ ಫೋಟೋ ಐತ್ರಿ ತೋರಿಸಾಯಿ. ಫೋಟೋ ರೆಡಿ ರೋಲ್ ರೋಲ್ ರೋಲ್. ಸರ್ ಫೋಟೋ ಐತ್ರಿ ಫೋಟೋ. ಹಾ ಹೀರೋ ಆಗೋ ಲಕ್ಷಣ ಇದೆ. ಇವನೇನಾದ್ರೂ ಜೂನಿಯರ್ ಆರ್ಟಿಸ್ಟಾ? ಹಂಗಂದ್ರಿ ಏ ಹೀರೋ ಹೀರೋಯಿನ್ ಡುಯೆಟ್ ಆಡ್ಬೇಕಾದ್ರೆ ಹಿಂದೆಗಡೆ ಓಡಾಡ್ತಿರ್ತಾರಲ್ಲ ಅವ್ನಯ್ಯ. ಸರ್ ನಾ ಹೇಳಿದ್ರ ಅವ ನಮ್ ಹೊಲದಿಂದ ಓಡಾಡಂಗಿಲ್ರಿ. ಇವ್ರ ಹಿಂದೆ ಯಾಕ್ರಿ ಓಡಾಡ್ತಾನ? ಫೋಟೋ ಹಿಡ್ಕೊಂಡ್ ಸಾಯಿ ನನ್ ಶೂಟಿಂಗ್ ಮಾಡ್ಬೇಕು. ರೆಡಿ ರೋಲ್. ನೋಡಿಲ್ಲ ಹೋಗಪ್ಪ ರೆಡಿ ರೆಡಿ ಕ್ಯಾಮ್ರಾಮನ್ ರೆಡಿ. ಸರ್ ನಮ್ ತಮ್ಮನ ಎಲ್ಲಾರು ನೋಡ್ಯಾರ ಅನ್ನೋದ್ ಕೇಳತ್ತನ್ರಿ. ಏ ಅವ್ರು ಪಿಕ್ಚರ್ ಇಂದ ಹುಚ್ಚಿಡ್ದು ಬಿಟ್ಟದ್ರಿ, ಡೈರೆಕ್ಟರ್ ಆಗ್ಬೇಕಂತೇಳಿ ಹುಚ್ಚಿಡ್ದಿದೆ. ಅವ್ರು ಏನ್ ಹೇಳಂಗಿಲ್ಲ, ಹೋಗ್ರಿ ಸುಮ್ಮನೆ. ರೆಡಿ ರೆಡಿ. ಆ ಹುಚ್ಚಿನ ಫೀಲ್ಡ್ ಇಂದ ಕ್ಲಿಯರ್ ಮಾಡಿ. ಯಾವನೋ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಬರ್ತೀರಾ? ರಚಿತಾ ಮೇಡಮ್ ನೀವ್ ಈ ಕಡೆಯಿಂದ ಬರ್ತೀರಾ? ನೀವಿಬ್ರು ಸೇರ್ಬೇಕನ್ನೋಷ್ಟ್ರಲ್ಲಿ ಮಂತ್ರಲ್ಲ ಅಪ್ಪ ಬಂದ್ಬಿಟ್ಟು. ಅಣ್ಣಾರ ನಮ್ ತಮ್ಮನ್ ನೋಡ್ರಿ ಏನ್ರಿ? ನಿಮ್ ತಮ್ಮ ಯಾರ್ರಿ? ಇವನ ರೀ. ಗಿರಾಕಿ ಹಳ್ಳಿ ಗುಗ್ಗಿರ್ಬೇಕು. ಹೊಲ ಮಾರಿ ಬ್ಯಾಗ್ ತುಂಬಾ ರೊಕ್ಕ ತಂದಾನ. ಇವತ್ ನನ್ ರಸೀಬ್ ತಿರುಗ್ ನೋಡ. ಇವ್ರ ನಮ್ಮಣ್ಣ, ನಮ್ ಬಾಸ. ಇವ್ರ ಯಾರು ನೋಡಿಲ್ಲ ಹೇಳ್ರಿ? ಇಡೀ ಊರಾಗ ಗೊತ್ತಿವ್ರ. ಇವ್ರು ನಮ್ಮ ಮನ್ಯಾಗ ಇರುದ. ಹೌದ್ರಿ? ನಿಮ್ಗೆ ಏನಾಗ್ಬೇಕ್ರಿ ಇವ್ರು? ಇವ ನನ್ ತಮ್ಮ ರೀ. ಫೋನ್ ಕೊಡ್ಸ್ಲಾರ್ದಕ್ಕ ಮನಿ ಬಿಟ್ಟು ಓಡಿ ಬಂದನ್ರಿ. ನಿಮ್ ಕೈ ಮುಗಿತೀನ್ರಿ, ಅವ್ ಇದ್ದಲ್ಲಿ ಕರ್ಕೊಂಡು ಹೋಗ್ರಿ. ಏ ಅದಕ್ಕೇನಂತ ಬರ್ರಿ, ನಾ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅಯ್ಯೋ ಬಾಡಿಗೆ ಎಷ್ಟಾದ್ರೂ ಕೊಡ್ತೇನ್ರಿ, ಚಿಂತಿಲ್ರಿ. ನೀವು ನಾವು ಇದ್ದಲ್ಲಿ ಕರ್ಕೊಂಡು ಹೋಗ್ರಿ ಸಾಕ. ಓ ನಮ್ ಬಾಸ್ ಅನ್ನಾರ ನೀವು. ನಿಮ್ ಕಡೆ ಬಾಡಿಗೆ ತಗೋದ. ಏ ಹತ್ರಿ ಪ್ರಿಯ ಕರ್ಕೊಂಡು ಹೋಗ್ತೀನಿ. ಹೆಂಗಂತೀರಿ? ಹತ್ರಿ ಚಲೋ ಆತ್ರಿ. ಹತ್ರಿ ಒಳಗೆ ಬ್ಯಾಗ್ ಇಡ್ರಿ.
ಸರ್ ಏನ್ ಕೊಡ್ರಿ? ಏನೈತ್ರಿ ತಿನ್ನಾಕ? ಬಿಸಿ ಉಪ್ಪಿಟ್ಟು, ಸಿರಾ, ಪಲಾವ್, ಇಡ್ಲಿ ವಡ, ಮಸಾಲೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಉತ್ತಪ್ಪ, ಬನ್ ಮಿರ್ಚಿ, ಗಿರ್ಮಿಟ್ ಏನ್ ಕೊಡ್ರಿ? ನಮ್ಗೆ ಸಿಂಗಲ್ ವಡ ಕೊಡ್ರಿ, ನನ್ನ ಇಂಟಿ ಒಂದು ಮಸಾಲೆ ದೋಸೆ ಕೊಡ್ರಿ. ಆಯ್ತ್ರಿ, ಜಲ್ದಿ ಕೊಡ್ರಿ. 2 ನಿಮಿಷ ಕೊಟ್ಟ ಬಿಡ್ತೇನೆ. ಒಂದ್ ಮಸಾಲೆ ಒಂದು. ಶೆಟ್ರೆ ಇವತ್ತು ರೊಕ್ಕಿಲ್ಲ, ನಾಳೆ ಕೊಡ್ತೇನೆ. ನೀವು ವಡ ತಿಂತೀರಿ ಸರ, ದೋಸೆ ಕೊಡ್ತೇನೆ. ಸ್ವಲ್ಪ ಜಲ್ದಿ ಕೊಡ್ರಿ. ಸುಮ್ಮನೆ ರೊಕ್ಕ ಕೊಟ್ಟೋಗ ರೊಕ್ಕಿಲ್ಲ. ಕುಡಿಯಕ್ ರೊಕ್ಕ ಇರ್ತೋ ನಿಮ್ಗ, ಬಿಲ್ ಕೊಡಕ್ ರೊಕ್ಕ ಇರಲ್ಲ. ಸುಮ್ಮನೆ ರೊಕ್ಕ ಕೊಟ್ಟೋಗ. ಈಗ ಎಷ್ಟೈತಿ ಉಳ್ದಿತ್ತು, ನಾಳೆ ಕೊಡ್ತೇನೆ. ರೊಕ್ಕಿಲ್ಲ ನಮ್ಗೆ. ಈಗ ಮರ್ಯಾದಿಂದ ರೊಕ್ಕ ಕೊಡ್ತೀಯ ಇಲ್ಲ ಅಂಗಿ ಪೆಟ್ಟು ಬಿಚ್ಚ ಕಳಿಸ್ಲಾ? ಸಾವ್ಕಾರ ಅಂಗಿ ಪ್ಯಾಂಟ್ ತಗೊಂಡಿ ನೆಲ ಒರೆಸ್ತೀರನ? ಕಿಶದಾಗ ನೋಡ್ರಲ್ಲ ಆಂಡ್ರಾಯ್ಡ್ ಮೊಬೈಲ್ ಐತಿ. ಏಯ್ ನಡಿ, ಬಿಲ್ ಕೊಟ್ಟ ಮೊಬೈಲ್ ಕೊಡ್ತೇನೆ, ನಡಿ. ಹೋಗ. ಏ ಮರ್ಯಾದಿಂದ ಮೊಬೈಲ್ ಕೊಡ. ಮೊದಲ ಬಿಲ್ ಕೊಡು, ಆಮೇಲೆ ಫೋನ್ ಕೊಡ್ತೇನೆ. ಏ 90 ರೂಪಾಯಿ ಸಂಬಂಧ 20,000 ರೂಪಾಯಿ ಮೊಬೈಲ್ ಇಟ್ಕೊಂತಿ. ಏಯ್ ನೋಡ, ಬರ್ತೇನೆ ಹೊಳ್ಳಿಗೆ, ಬಂದ್ ನೋಡ್ಕೊಂಡ ನಿನ್ನ. ಹೋಗ ಏ ರಾಜಾವಲಿ, ಮೊದಲ ರೊಕ್ಕ ತಗೊಂಡ್ ಬಿಲ್ ಕೊಡು, ಆಮೇಲೆ ಕೊಡ್ತೇನೆ ಫೋನ್. ಸಾವ್ಕಾರ ಅವ ಬಿಲ್ ಕೊಡು ಮಟ್ಟ ಈ ಫೋನ್ ನನ್ನ ಅಂತಲೇ ಇರ್ಲಿ. ಒಂದ್ ವೇಳೆ ಅವ್ನ್ ಬಿಲ್ ಕೊಟ್ಟಿಲ್ಲ ಅಂದ್ರೂ ನಾನು ಪೇಮೆಂಟ್ನಾಗ ಅವ್ನ್ ಬಿಲ್ ಬರ್ಕೋರಿ, ಈ ಫೋನ್ ನನಗ ಇರ್ಲಿ. ಆಯ್ತು ಹೋಗಲ್ಲ, ಹೋಗಾಯ್ತು. ಸರ ಅಲ್ಲಿ ಐತ್ ನೋಡ್ರಿ ನಿಮ್ ತಮ್ಮಾರ್ ಮನಿ, ಅಂದ್ರ ನಮ್ ಬಾಸ್ ಬಂಗ್ಲೆ ಇದ್ರಿ? ಹಾ ರೀ, ಇದಾರಿ. ಥ್ಯಾಂಕ್ಸ್ ರೀ ಅಣ್ಣಾರ. ಕೊಡ್ರಿ ಬ್ಯಾಗ್, ನೀವ್ ನಮ್ ಬಾಸ್ ಅನ್ನಾರ ಇದೀರಿ. ನಾ ಬ್ಯಾಗ್ ಮನಿ ಮಠ ತರ್ತಾನ, ನೀವ್ ಮುಂದ್ ನಡ್ರಿ. ಇದೇನ್ ವಜ್ಜಿಲ್ ಬಿಡ್ರಿ, ನಾ ತಗೊಂಡ್ಬರ್ತೇನ್ರಿ, ನಮ್ ಬಾಸ್ ಅನ್ನಾರ ಇದೀರಿ ನೀವು. ನಾ ತಗೊಂಡ್ಬರ್ತೇನೆ ಬಿಡ್ರಿ. ಮುಂದ್ ನಡ್ರಿ ಸರ, ನಾ ಬರ್ತೇನೆ ನಡ್ರಿ. ಹಂಗಂದ್ರಿ? ಹಾ ರೀ, ನಿಮ್ ಮುಂದ್ ನಡ್ರಿ, ನಾ ತಗೊಂಡ್ಬರ್ತೇನೆ ಬ್ಯಾಗ್. ಇವೇನ್ ಬ್ಯಾಗ್ ತಗೊಂಡ ಹೋಗ್ಬಿಟ್ಟ? ಯಪ್ಪ, ಹೋದ್ರ ಹೋಗಲ್ಲಕ್. ನನ್ನ ತಮ್ಮನ ಮನಿ ಸಿಕ್ತಲ್ಲ, ಇನ್ನೊಂದು ತಮ್ಮನ ಫೋಟೋ ಇನ್ ಯಾರ ಕಸ್ಕೊಂಡಾರ, ಒಳಗಿಟ್ಕೊಂಡು. ಹೊಲಿಗೆ ಹೊಲಿಗೆಪ್ಪ, ಹೊಲಿಗೆಪ್ಪ, ಹೊಲಿಗೆ ಅವರ ಅವರ ಏನಾಗ್ತೈತಿ? ಏನಾಗ್ತೈತಿ? ಅವರ ಯಾರದ್ರಿ? ಅಕ್ಕರ, ಅಣ್ಣಾರ, ಯಾರದಿರಿ? ಹಲೋ, ಆಂಬ್ಯುಲೆನ್ಸ್. ಸರ್, ಪೇಷಂಟ್ ನೀವೇನಾಗಬೇಕು? ಸರ್ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ರಿ. ನಾ ಅಚಾನಕ್ ಆಗ ಅವ್ರ ಮನೆಗೆ ಹೋದ್ರಿ. ಆದಾಗ ಅವರು ಎದಿ ಹಿಡ್ಕೊಂಡು ವಿಲ 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 ಅಂತ ಒದ್ದಾಡತ್ತಿದ್ರಿ.
ನಂಗೆ ಗಾಬರಿ ಆತ್ರಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದೆ ಆಂಬುಲೆನ್ಸ್ ಹಿಡ್ಕೊಂಡು ಇಲ್ಲಿಗೆ ಬನ್ರಿ. ನೋಡ್ರಿ ಅವ್ರಿಗೆ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯ್ತು, ಸಿವಿಯರ್ ಪ್ರಾಬ್ಲಮ್. ಅದಕ್ಕೆ ಅವ್ರ ಸಂಬಂಧಿಕರು ಯಾರು ಇದ್ರೆ ಕರೆಸಿಬಿಟ್ರಿ. ಸರಿ ಸರ್. ನಿನ್ನಿಂದ ಭಾಳ ಭಾಳ ಉಪಕಾರ ಆತಪ್ಪ. ನೀನಾರ ಒಂದ್ ವೇಳೆ ಅಲ್ಲಿಗೆ ಬರ್ದಿದ್ರ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಹಂಗ್ಯಾಕಂತೀರಿ ಅಮ್ಮವ್ರ? ಈಗ ಆರಾಮದಿರಲ್ಲ, ಅದ್ ಸಾಕ್ ಬಿಡ್ರಿ, ಖುಷಿ ಪಡ್ರಿ ಅದಕ್ಕೆ. ಅಮ್ಮಾರ, ಈ ಊರಾಗ ನಿಮ್ ಸಂಬಂಧಿಕರು ಯಾರು ಅದಾರೇನ್ರಿ? ಯಾಕಂದ್ರ ಡಾಕ್ಟ್ರು ನಿಮ್ ಸಂಬಂಧಿಕರು ಯಾರು ಇದ್ರ ಕರ್ಸಂತ ಹೇಳ್ಯಾರ್ರಿ. ಈ ಊರಾಗ ಯಾರು ಇಲ್ಲಪ್ಪ. ನನ್ನ ಮಗ ಬೆಂಗಳೂರಾಗ ಕೆಲಸ ಮಾಡ್ತಾನ. ಅವನಿಗೆ ಫೋನ್ ಹಚ್ಚಿ ಬಾ ಅಂತ ಹೇಳ್ತೀನಿ. ಇದು ಒಂದಿಟ್ಟು ಫೋನ್ ಹಚ್ಕೊಡು. ಹಲೋ, ಪ್ಲೇಟ್ ಇಡ್ಲಿ, 2 ಹಾಫ್ ಚಾ. ಏನ್ ಕೊಡ್ಲಿ ಮೇಡಮ್? ಸರ್ ತಿನ್ನಕ್ ಲೈಟ್ ಆಗಿ ಏನೈತೆ? ನಾನೇ ಲೈಟ್ ಆಗಿದ್ದೀನಿ, ನನ್ನ ತಗೊಂಡ್ಬಿಡ್ರಿ. ಏನಂದ್ರೆ? ಏ ಪಾ ದೋಸ್ತ, ಪಾಪ ಏನ್ ಸಮಾಚಾರ? ಬರಾಕ್ ಹೇಳಿದಲ್ಲ. ಏನಿಲ್ಲ, ಹಂಗ ಸುಮ್ಮ ನಿನಗ ಒಂದು ಟಾಸ್ಕ್ ಕೊಡ್ನ ಅಂತ ಹೇಳಿ ಕರ್ದಿ. ನನಗೆ ಕೈಯಾಗ ಕಾಸಿಲ್ಲ, ಮೈಯಾಗ ಜೋಶ್ ಇಲ್ಲ, ಟೈಮ್ ಪಾಸ್ ಮಾಡಕ್ ಒಂದ್ ಹುಡುಗಿಲ್ಲ, ನಾವ್ಯಾವ ಟಾಸ್ಕ್ ಮಾಡೋದ್ ಮರಯ್ಯ? ಆ ಹುಡುಗಿನ ಗೆಲ್ಲೋದು ಒಂದ್ ಟಾಸ್ಕ್, ಅದನ್ನ ಕೊಡಾಕ ನಾನು ನಿನ್ ಕರ್ದಿದ್ದ. ಹುಡುಗಿನ ಗೆಲ್ಲೋದು ಒಂದ್ ಟಾಸ್ಕ್, ಅದು ನಾನು. ನಮ್ ಲೈಫ್ನಾಗ ನಾವ್ ಎಷ್ಟ್ ಜನ ಹುಡುಗಿಯರನ್ನ ಬಿಡಿಸಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಈ ಹುಡುಗಿನ ಬೀಳ್ಸೋದು ಬೇರೆ. ನೀ ಎಷ್ಟೋ ಮಂದಿ ಹುಡುಗಿಯರ್ ಲವ್ ಮಾಡಿರ್ಬೋದು, ಆದ್ರೆ ಈಕಿ ಡಿಫ್ರೆಂಟ್. ಯಾರ ಪಾಕಿ ನಾನ್ ನೋಡ್ಲಾರ್ದಂತ ಅಂತ ಸುಂದ್ರಿ. ಓ, ಗಿಚ್ ಅದಾಳಕಿ, ಮನ್ಗಂಡ ಅದಾಳ. ನಾನು ಮನ್ಗಂಡ ಟ್ರೈ ಮಾಡಿದ್ನಿ, ಉಲ್ಟಾ ಪಲ್ಟಿ ಹೊಡೆದ್ನಿ, ಏನ್ ಮಾಡಿದ್ರು ನಾವು ಬೀಳೋಲ್ಲ. ಅದಕ್ಕೆ ಆ ಟಾಸ್ಕ್ ನಿಂಗೆ ಕೊಟ್ಟ, ನೀ ಯಾಕಿನ್ ಬೀಳಿಸ್ಕೋ. ಅವಾಗ ನಾ ಖುಷಿಯಾಗಿರ್ತೇನೆ. ಅಲ್ಲಪ್ಪ, ನಿನಗೆ ಎಷ್ಟು ಇಂಪ್ರೆಸ್ ಮಾಡಲ್ಲ ಅಂದ್ರ ಅಂಥ ಕ್ವಾಲಿಟಿ ಏನಂತ ಅಂತಲೇ. ಕ್ವಾಲಿಟಿ ಅಲ್ಲೋ, ಆಕಿ ಕ್ಯಾಟಗರಿನೇ ಬೇರೆ. ಅದ್ ಯಾವ ಕ್ಯಾಟಗರಿ ಹೆಣ್ಣಪ್ಪ? ಈಗ ಎಲ್ಲರೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹುಡುಗಿಯರು 4 ಮಂದಿ ಹುಡುಗಿಯರು ಕೂಡಿ ಕಿಲ್ಕಿಲಕ್ಲ ಅಂತ ಅನ್ಕೊಂಡು ಹೋಗಿರ್ತಾರ. ಈಗ ಒಬ್ಬಾಕಿನ ಹೋಗ್ತಾರ. ಯಾರೇ ಕೆರಿಗೆ ಹೆಣ್ಮಕ್ಳು ಒಗುಣಿಗೆ ಹೋಗಿರ್ತಾರ, 4 ಮಂದಿ ಕೂಡೇ ಹೋಗ್ತಾರ. ಇದು ಒಂದ ಹೋಗ್ತೈತಿ. ಯಾರೇ ಹೊರಕಡೆಗೆ ಹೋಗ್ಬೇಕಾದ್ರೆ ಹುಡುಗರು ಐತಿ ಎಲ್ಲಾರು
ಏನ್ ಮಾಡ್ತಾರೆ ಹೇಳ 4-5 ಮಂದಿ ಹೋಗ್ತಾರ. ಇದು ಒಂದ ಅಷ್ಟಲ್ಲೂ ಎಲ್ಲಾರು ಕಿಲಕಿಲಕಲ ಅಂತ ನಗ್ತಾ ಇರ್ತಾರ. ಇದು ಮುಸುಳಿ ಮಾಡಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಅಕ್ಕಿನೇನ ನಾನು ಟಾಸ್ಕ್ನಾಗ ಪಟಾಯಿಸ್ಬೋದು, ಆದ್ರ ನಾನ್ ಟಾಸ್ಕ್ ಗೆದ್ರ ನೀ ನನಗೇನ್ ಕೊಡಾವದಿ? ನಿನಗ ಮದ್ವಿ ಮಾಡ್ಕೊಡ್ತಾನೆ. ಮದ್ವೆ ಮಾಡಿ ಅವ್ರ ಅಪ್ಪನ ಕೊಡ್ತಾನ ನನಗ. ನೀ ನನಗೇನ್ ಕೊಡಾವದಿ ಹೇಳ? ಹಿಂಗ ಏನ್ ಬೇಕು ದೋಸ್ತೆ? ಒಂದ್ 5 ಸಿನಿಮಾ ಕರ್ಕೊಂಡು ಹೋಗ್ಬಿಡ. 5 ಸಿನಿಮಾ? ನಾವೆಲ್ಲ ಇತ್ತೀಚೆಗೆ ಸಿನಿಮಾ ನೋಡೋದ ಬಿಟ್ಬಿಟ್ಟೇವಿ, ಇಂಟ್ರೆಸ್ಟೇ ಇಲ್ಲ. ಯಾಕೋ ಮಾರಾಯ? ಆತ್ ಬಿಡ, ಸಿನಿಮಾ ಬೇಡ. ಹಿಂಗ ಹೊರಗಿನ ಹೊರಗಿನ ಧಾಬಾ ಒಳಗ ಮಸ್ತ್ ಎಣ್ಣೆ ಪಾಟಿ ಕೊಡಿಸ್ತಾರ. ಮಾಡಿರ್ತೇವಿ. ಆದ್ರ ಆ ಹುಡುಗಿನ ಪಟಾಯಿಸಿದ್ದಕ್ಕ ನನಗ್ ನೆನಪಿಡುವಂತದ್ದು ನೀ ಏನ್ರ ಕೊಡ್ಬೇಕಲ್ಲ? ಏನಪ್ಪ ಏನ್ ಬೇಕು ಹೇಳೋ ದೋಸ್ತೆ? ಆ ಹುಡುಗಿನ ಪಟಾಯಿಸ್ತೇನೆ, ಮದ್ವಿ ಮಾಡ್ಕೋತೇನೆ. ಆಕಿನ ಹನಿಮೂನಿ ಕರ್ಕೊಂಡು ಹೋಗಕ್ ಕಾರ್ ಬೇಕಲ್ಲ? ಕಾರ್ ಕಾರ್ ಕೊಡ್ತೀನಿ ತಗೊಂಡೋಗ. ಕಾರ್ ನಿಂದ ಐತಿ ಕರೆಕ್ಟ್, ಆದ್ರ ಕಾರ್ ಓನರ್ ನೀನಾಗಿರ್ತಿದಿ. ಆದ್ರ ನಾ ಏನಾರ ಆ ಟಾಸ್ಕ್ ಗೆದ್ನೆ ಅಂದ್ರ ನಿನ್ನ ಗಾಡಿನ ನನ್ನ ಹೆಸರು ಮಾಡಿ ನನಗ ನಿನ್ನ ಗಾಡಿ ಕೊಡ್ಬೇಕು. ಹಂಗಂತಿ? ಈ ಕಾರ್ ನೀನು ಬೇಕಾ? ಹೌದು. ಆತ್ ಬಿಡ, ನೀ ಗೆದ್ದರ ತೋರ್ಸು. ಯಾಕೆ ಹೇಳತ್ತೀನಿ ಹೇಳ? ಈ ಕಾರ್ ನನಗ ಉಳಿತದ, ನೀ ಗೆಲ್ಲಕ್ ಆಗಲ್ಲ. ಹಂಗಾಯ್ತು ಹುಡುಗಿ. ನೋಡೋಣ, ನಾನು ನಿನ್ನ ಟಾಸ್ಕ್ ಗೆದ್ದ ಹುಡುಗಿ ಪಟಾಯಿಸಿ ನಿನ್ನ ಕಾರ್ ತಗೊಂತೇನೋ, ಅಥವಾ ನಾ ಏನ್ರ ಲವ್ನ್ಯಾಗ ಸೋತು ಆಕಿನ ಬಿಟ್ಕೊಟ್ಟು ನಿನ್ನ ಗಾಡಿ ನಿನಗ ಬಿಡ್ತೇನೋ ನೋಡುವಂತೆ. ನಾಳೆ ನಿಂತ್ರ ನಂದು ಹೊಸ ಬಿಸ್ನೆಸ್ ಶುರು. ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಮಾಡ. ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ. ಗಿಚ್ಚ ಗಿಲಿಗಿಲಿ ಲೈಫ ಗಿಚ್ಚ ಗಿಲಿಗಿಲಿ, ನಿನ್ನೆ ಪ್ರೀತಿಸಿ ಮದುವೆ ಆಗುವೆ ಮಾವ ಅಂದಾಳ. ಗಿಚ್ಚ ಗಿಲಿಗಿಲಿ ಲೈಫ ಗಿಚ್ಚ ಗಿಲಿಗಿಲಿ, ಈಕೆ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ನಿ ಕೇಳು ನನ್ನ ಗೆಳೆಯ. ಇವತ್ತ ನನಗ ಒಪ್ಪಿಸಿ ಬಿಟ್ಟಾಳ ಆಕಿ ಪ್ರೀತಿಯ ಹೃದಯ. ಗಿಚ್ಚ ಗಿಲಿಗಿಲಿ ಲೈಫ ಗಿಚ್ಚ ಗಿಲಿಗಿಲಿ. ಇಷ್ಟ ಹಾಡಿದ್ರು ತಿರುಗಿ ನೋಡುವಳ್ಳಲಿಕ್ಕೆ. 6 ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ ಬಾ ಗೆಳತಿ ಹೊರಗ ಬಾ. ಕೆಲ್ಸ ಬಗ್ಸಿ ಎಲ್ಲಾ ಬಿಟ್ಟ ಹಿಂದ ತಿರುಗೇನಿ, ನೋಡುವ ನನ್ನ ಸೇರುವ. ಫೋನ್ ನಂಬರ್ ಕೊಟ್ರ ಹೋಗ ಫೋನ್ ಮಾಡ್ತೇನಿ. ನಂಬರ್ ಹೇಳ ನಿನ್ನ ನಂಬರ್ ಹೇಳ, ನಂಬರ್ ಹೇಳ ನಿನ್ನ ನಂಬರ್ ಹೇಳ. ಇವ ಯಾವ ಸೀಮೆ ಗಂಡು ಕಾಣಮ್ಮೋ, ನನ್ನ ಬ್ಯೂಟಿ ಮ್ಯಾಲೆ ಯಾಕ ಕಣ್ಣಮ್ಮೋ. ಡೈಲಿ ಹಿಂದೆ ಬಂದ್ರೆ ನೋಡು 6 ನಂಬರ್ ಚಪ್ಪಲ್ ಹರಿತಾವ. ಅಂತೂ ಇಂತೂ ರೆಸ್ಪಾನ್ಸ್ ಸಿಕ್ತ. ಚಂದುಳ್ಳ ಚಲುವಿ ನಿನ ಅಂದಾಳದ, ಮ್ಯಾಗಿನ ಬ್ರಹ್ಮ ಕಳಶಾನ ಸುರದ. ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ, ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ತೆಕ್ಕಿಗಿ ಸಿಗವಲ್ಲಿ ಹಕ್ಕಿ ಮನಿ ಕಡಿಗಿ, ಬೆಟ್ಟ್ಯಾಗ ಸಂಜಿ ಮುಂದ. ಎಲ್ಲಿ ಹೋದ್ಲೇಕೆ? ರೀ, ಈಗಿನ ಕಾಲದಾಗಿನ ಹುಡುಗಿಯರು ಒಂದ ಹಾಡಿಗೆ ಇಂಪ್ರೆಸ್ ಆಕಾರ. ನಾ 3-4 ಹಾಡು ಹೇಳಿದ್ರು ಇಂಪ್ರೆಸ್ ಆಗವಲ್ರಿ. ನೀವ್ ಇಂಪ್ರೆಸ್ ಆಗ್ಬೇಕಂದ್ರೆ ಯಾವ ಹಾಡು ಹೇಳ್ಬೇಕು ಹೇಳ್ರಿ? ಹೇಳ್ರಿ, ನಾ ಲೈಬ್ರರಿ ಓಪನ್ ಮಾಡ್ಬೇಕು ಹೇಳ್ರಿ. ನೋಡ್ರಿ, ನೀವು ನಿಮ್ ಕೆಲಸ ಮಾಡ್ರಿ, ನಾ ನನ್ನ ಕೆಲಸ ಮಾಡ್ತೀನಿ. ನಿಮ್ ಕೆಲಸ ನೀವು ಮಾಡ್ರಿ, ನಮ್ ಕೆಲಸ ನಾವು ಮಾಡ್ತೇವಂದ್ರ ಓ ದಿಸ್ ಇಸ್ ಎಲ್ಲೋ ಸಿಗ್ನಲ್. ಅಂದ್ರ ನಾಕಿನ್ ಲವ್ ಮಾಡಕ ಆಕಿನ ಇನ್ನೂ ಫಾಲೋ ಮಾಡ್ಬೇಕ, ಆಕಿನ ಇಂಪ್ರೆಸ್ ಮಾಡಕ ಇನ್ನೂ ಇಂಪ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಬೇಕ. ಆವಾಗ ಗ್ರೀನ್ ಸಿಗ್ನಲ್ ಓಪನ್ ಆಕೈತಿ. ಐ ವಿಲ್ ಟ್ರೈ ಅವೈಲೇಬಲ್ ಬೆಸ್ಟ್. ಗುಡ್ ಲಕ್ ರಾಜಾ, ಗುಡ್ ಲಕ್. ಮೇರಿ ಸಪನೋ ಕಿ ರಾಣಿ ಕಬ್ ಆಗಿತ್ತು. ಯಪ್ಪ ದೋಸ್ತ, ಎಲ್ಲಿಗೆ ಬಂತು ನಿಂದ ಲವ್ ಬಿಸ್ನೆಸ್? ದೋಸ್ತ 10% ಸಕ್ಸಸ್ ಆಗೈತಿ, ಇನ್ನ 90% ಮೇಲೆ ವರ್ಕ್ ಮಾಡ್ಬೇಕಷ್ಟೇ. 10% ಸಕ್ಸಸ್? ಏನ್ ದೋಸ್ತ
ಖರೆ ಹೇಳತ್ತಿ ಸುಳ್ಳು ಹೇಳತ್ತಿ ಗ್ಯಾರಂಟಿ ಇಲ್ಲ. ದೋಸ್ತ ನನ್ನ ಮಾತಂದ್ರ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇದ್ದಂಗ. ನನಗೆ ಯಾಕೋ ಇದು ನಂಬಕ್ ಆಗಲ್ಲ ದೋಸ್ತ. ನೀ ಖರೆ ಹೇಳತ್ತೀವ ಸುಳ್ಳು ಹೇಳತ್ತೀವ ಹೇಳ. ನೋಡ ದೋಸ್ತ, ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ನಾನು. ನನ್ನ ಬಾಯಾಗ ಸುಳ್ಳು ಬರುದಂದ್ರ ಏನು? ಅಲ್ಲೋ 10% ಸಕ್ಸಸ್ ಅಂತ ಹೆಂಗ್ ಹೇಳ್ತಿ? ಈಗ ನೋಡ, ಆಕಿ ಹತ್ರ ಹೋದೆ, ಆಕಿನ ಮಾತಾಡ್ಸಿದೆ. ಆಕಿ ಮಾತಾಡ್ತಾ ಏನಂದ್ಲು ಗೊತ್ತನ? ಒಂದ್ ಮಾತು, ನಿನ್ ಕೆಲ್ಸ ನೀನ್ ಮಾಡು, ನನ್ ಕೆಲ್ಸ ನಾ ಮಾಡ್ತಾನಂತ ಎಲ್ಲೋ ಸಿಗ್ನಲ್ ಕೊಟ್ಟು ಹೋದ್ಲು. ಅಂದ್ರ ಇದ್ರ ಅರ್ಥ ಏನ್ ಹೇಳ? ನೀ ನನ್ನ ಅಪ್ರೋಚ್ ಮಾಡು, ನಾನು ನಿನ್ನ ಅವಾಯ್ಡ್ ಮಾಡ್ತೇನೆ, ನೀ ನನ್ನ ಅಪ್ರೋಚ್ ಮಾಡು, ನಾನು ನಿನ್ನ ಅವಾಯ್ಡ್ ಮಾಡ್ತೇನೆ ಅಂತ. ಹೌದಿಲ್ಲ? ಹೌದು ಮತ್ತ. ಆಮೇಲೆ ಲಾಸ್ಟಿಗೆ ಹೋಗ್ಬೇಕಾರ ನಾನ್ ನೋಡಾಕತ್ತಿಲ್ಲ ಅಂತ ತಿಳ್ಕೊಂಡು ನನಗ ಫ್ಲೈಯಿಂಗ್ ಕಿಸ್ ಹೊಡದ್ ಹೋದ್ಲೆ. ದೋಸ್ತ ಇದು 10% ಅಲ್ಲ, 30% ಸಕ್ಸಸ್. ಹೌದಿಲ್ಲ? ಮತ್ತ ಅಲ್ಲೋ ಹೆಂಗ್ ಮಾಡಿದೆ ಅಂತ ಚೂರು ನಂಗೂ ಹೇಳೋ. ಹೆಂಗ ಕಳ್ಳ, ನಾನ್ ನಿನಗ್ ಲವ್ ಟಿಪ್ಸ್ ಕೊಟ್ಟನಂದ್ರ ನಾಳೆ ನೀನ ಹೋಗ್ಯಾಕ ನಾ ಪಟಾಯಿಸ್ಕೊಂತಿದಿ. ಆಮೇಲೆ ನನ್ ಕಾರ್ ಕೊಡೋರ್ ಯಾರ? ನೀ ನನ್ ಕಾರ್ ಕೊಡು, ನಾ ಟಿಪ್ಸ್ ಕೊಡ್ತೇನೆ. ಓ ದೋಸ್ತ, ನನಗ ನೀ ಆಕಿನ ಲವ್ ಮಾಡೋದು ಒಂದ ಬೇಕು. ಕಾರ್ ನಂಗ್ ಮುಖ್ಯ ಅಲ್ಲೋ, ಆಕಿ ನಿನಗ ಬೀಳಬೇಕು, ನನಗ ಅದ ಮುಖ್ಯ. ನೀ ಏನ್ ಮಾಡ್ತೇವ ಮಾಡೋ, ಒಟ್ಟ ಆಕಿನ ಬೀಳಿಸ್ಕೊ, ನನಗ ಅದ ಬೇಕಾಗಿರೋದು. ಹೌದಿಲ್ಲ? ನಾ ಈಗ ಆನ್ ಲವ್ ಡ್ಯೂಟಿ ಮ್ಯಾಗ ಅದೇನಿ. ನನ್ ಡಾರ್ಲಿಂಗ್ ಬರೋ ಟೈಮ್ ಆತ, ನಾನ್ ಬರ್ತೇನೆ. ಬಾಯ್. ಓಕೆ ದೋಸ್ತ, ಬಾಯ್. ಬೆಸ್ಟ್ ಆಫ್ ಲಕ್ ಹೇಳು. ಬೆಸ್ಟ್ ಆಫ್ ಲಕ್. ಲಘು ಲಘು ಪಟಾಯಿಸ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.